ಸೊ ಭಾಳ ನಾನು ಏನು ಹೇಳ್ಬೇಕು, ನಾನೊಬ್ಬ ಜರ್ನಲಿಸ್ಟಾಗಿ ಮಾತಾಡ್ತೀನಿ ನಾನು, ಆಯಿತಾ? ಹಾಂ ಸರ್. ಯಾಕೆ ಅಂತಂದರೆ ಬೇರೆ ರಾಜ್ಯಗಳಲ್ಲಿ 15 ಲಕ್ಷ ಕೊಡ್ತಾ ಇದ್ದೀರಿ ನೀವು. ಬೇರೆ ರಾಜ್ಯದಲ್ಲಿ ಈ ವಿಶೇಷ ಚೇತನರಿಗೆ ಚಾಂಪಿಯನ್ ಆದಾಗ ಅಥವಾ ಅವರು ಪ್ರಥಮ ಬಹುಮಾನವನ್ನು ಪಡೆದುಕೊಂಡಾಗ ಮೆಡಲ್ ಜೊತೆ ಪ್ರೈಸ್ ಮನಿ ಅನ್ನೋದು 15 ಲಕ್ಷದಿಂದ ಆರಂಭ ಆಗುತ್ತೆ. ಯಾವ ಸ್ಟೇಟಲ್ಲಿ ಆ ಥರ ಇರೋದು? ಹರಿಯಾಣ, ಡೆಲ್ಲಿ, ನಾಡು ಅಲ್ಲೆಲ್ಲ ಮಾಡ್ತಾರೆ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಇದಕ್ಕೆ ಸಪೋರ್ಟ್ ಬೇಕಲ್ಲ. ನೋಡಿ, ನಾವು ಕುತ್ಕೊಂಡು ಟಿ ವಿ ಮುಂದೆ ಕೂರಿಸ್ಕೊಂಡು ಹಾಗೆ ಹೀಗೆ ಇವರು ದೇಶವನ್ನು ಪ್ರತಿನಿಧಿಸ್ತಾ ಇದ್ದಾರೆ, ದೇಶಕ್ಕೆ ಹೆಮ್ಮೆ ತಂದಿದ್ದಾರೆ, ಸಂತೋಷ, ಭಾಳ ಖುಷಿ, ಆಯಿತಾ? ಇವರೆಲ್ಲರೂ ಭಾಳ ಅತಿ ದೊಡ್ಡ ಸಾಧಕರು. ಆದರೆ ಇವರು ಬದುಕಿಗೆ ಪ್ರೈಸ್ ಮನಿ ಇಲ್ಲ ಅಂತಂದರೆ, ಸೊ ನೀವು ಕ್ರೀಡಾ ಮಂತ್ರಿಗಳಾಗಿ ಕ್ರೀಡೆಗೆ ಕೊಡ್ತಿರುವಂಥ ಒಂದು ಉತ್ತೇಜನ ಎಲ್ಲಿದೆ? ಕೊಡ್ತಾ ಇದ್ದೀರಿ, ನಾರ್ಮಲ್ ಆಗಿ ಕ್ರೀಡಾಪಟುಗಳಿಗೆ ಕೊಡ್ತಾ ಇದ್ದೀರಿ, ಬಟ್ ವಿಶೇಷ ಚೇತನರಿಗೆ ಕೊಡ್ತಾ ಇಲ್ಲ. ಯಾಕೆ? ಇದು ನಾವು ರಿಪಬ್ಲಿಕ್ ಕನ್ನಡದ ಮೂಲಕ ಪ್ರಶ್ನೆ ಮಾಡ್ತಾ ಇದ್ದೀವಿ. ಇವರೇನೋ ಹೋಗಿದಾರಂತೆ, ಮನವಿ ಕೊಟ್ಟಿದ್ದಾರಂತೆ, ಭರವಸೆ, ಆಶ್ವಾಸನೆ, ವಾಸನೆಯಾಗಿ ಉಳಿಬಾರ್ದದು. ದಯವಿಟ್ಟು ಸರ್ಕಾರಕ್ಕೆ ನಾವು ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಿದ್ವಿ, ಆದಷ್ಟು ಬೇಗ ಇಂಥವರಿಗೆ ನೀವು ಈ ರೀತಿ ಪ್ರೈಸ್ ಮನಿ ಅಂತ ಕೊಟ್ಟಾಗ ಇನ್ನೊಂದಷ್ಟು ಜನ ಸರ್ ಶಾಲಿಯಾಗಿ ಬರ್ತಾರೆ, ಆಯಿತಾ? ದೇಶಕ್ಕೆ ಹೆಸರು ಎಷ್ಟು ಮುಖ್ಯನೋ ಅವ್ರ ಬದುಕಿಗೆ ಹಣವೂ ಕೂಡ ಅಷ್ಟೇ ಮುಖ್ಯ. ಅದು ಇದ್ದಿದ್ದರೆ ಬಹುಶಃ ರಿಪಬ್ಲಿಕ್ ಕನ್ನಡದ ಅಗತ್ಯ ನಿಮಗೆ ಇರ್ತಿರ್ಲಿಲ್ಲ ಅನ್ಸುತ್ತೆ. ಹೌದು, ನಿಜವಾಗ್ಲೂ ಸರ್. ಸರ್ ಇನ್ನೊಂದೇನು, ನಾವೆಲ್ಲ ಕನ್ನಡಿಗರಲ್ಲ ಸರ್. ಈಗ ನಮ್ಮ 6 ಕೋಟಿ ಕನ್ನಡಿಗರು ಅಂತಂದ್ರೆ ಎಲ್ಲರೂ ಬಂತು, ನಾವು ಅವ್ರ ಮಕ್ಕಳ ಇದ್ದೀವಿ ಸರ್, ನಾವು ತಂದೆಯಾಗಿ ಕೇಳ್ತಾ ಇದ್ದೀವಿ. ಈಗ ನೋಡಿ ಸರ್, ನಮಗೆಲ್ಲ ಈಗ ಬೇರೆ ಬೇರೆ ರಾಜ್ಯದವ್ರು ರಾಘವೇಂದ್ರ ಸರ್ ಹೇಳ್ದಂಗೆ ಬೇರೆ ಬೇರೆ ಸ್ಟೇಟ್ದವ್ರು ಕೊಡ್ತಾ ಇದ್ದಾರೆ. ನಮ್ಮ ಸ್ಟೇಟ್ ಕೊಟ್ರೆ ಇನ್ನೂ ಹೆಚ್ಚು ಮೆಡಲ್ ತರ್ತೀವಿ ಸರ್. ನಮ್ಮ ಕೋಚ್ ಅವರು ಸತ್ಯನಾರಾಯಣ್ ಸರ್ ಪರ್ಫೆಕ್ಟ್ ಇದ್ದಾರೆ ಸರ್. ಸತ್ಯನಾರಾಯಣ್ ಸರ್ ಹೇಗಿದ್ದಾರೆ, ನಮ್ಮ ಪುರಸ್ಕಾರ ಬರಲಿ ಸರ್, ಇನ್ನೂ ಹೆಚ್ಚು ಮೆಡಲ್ ತೊಗೊಂಡು ಬಂದು ನಮ್ಮ ಕರ್ನಾಟಕದ ಕೀರ್ತಿ ಎತ್ತರ ಮಟ್ಟಕ್ಕೆ ತಂದು ಯಾವುದೋ ಡೌಟ್ ಇಲ್ಲ ಸರ್. ನಿಜವಾಗ್ಲೂ ನಮ್ಮ ಸತ್ಯನಾರಾಯಣ್ ಸರ್ ಅವರು ಪ್ರತಿಯೊಂದು ಹೆಲ್ಪ್ ಮಾಡ್ತಾರೆ. ಆದರೆ ನಗದು ಪುರಸ್ಕಾರ ಬೇಕಲ್ಲ ಸರ್. ಕರೆಕ್ಟ್. ಅವ್ರು ಏನು ಮಾಡ್ಬೇಕು ಸರ್? ಕೋಚ್ ದಿನ ಅಂತ ನಿಮ್ಮ ಸತ್ಯನಾರಾಯಣ ಅವರು ಕೂಡ ಸ್ವಂತ ಖರ್ಚಿನಲ್ಲಿ ನಿಮ್ಮನ್ನೆಲ್ಲ ಬೆಳೆಸಕ್ಕೆ ಸಾಧ್ಯ. ಅವ್ರಿಗೊಂದು ಸೇವಾ ಮನೋಭಾವನೆ ಇದೆ, ಅವ್ರು ಮಾಡ್ತಾರೆ. ಜನರಿಗೂ ಸೇವಾ ಮನೋಭಾವನೆ ಇತ್ತು, ನಿಮಗೆ ಸಹಾಯ ಮಾಡಿದ್ರು ಸರ್. ಇವ್ರಿಗೆ ನಾವು ಸಹಾಯ ಮಾಡಿ ಅಂತ ಕೇಳ್ಕೊತಾ ಇಲ್ಲ. ಇವ್ರು ಆಲ್ರೆಡಿ ಗೌರ್ಮೆಂಟ್ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೊಳ್ಳೆ ಸಾಧನೆಗಳನ್ನ ಮಾಡಿದ್ದಾರೆ. ಬಟ್ ನಗದು ಪುರಸ್ಕಾರ ಅನ್ನೋದು ಬಹಳ ಮುಖ್ಯ. ಏನ್ ಸರ್, ಏನ್ ಹೇಳ್ತೀರಿ? ಸರ್ ಈಗ ನಾನು ಸರ್ಕಾರಿ ನೌಕರ, ಬಟ್ ನನ್ನ ಸಂಬಳ ನನ್ನ ಮನೆಗೆ ಸೀಮಿತ ಆಗುತ್ತೆ. ಸರ್ಕಾರ ಸಂಬಳ ಆಗಿದ್ರೆ ನಮಗೆ ಲಕ್ಷಾಂತರ ರೂಪಾಯಿ ಸಂಬಳ ಬರೋದಿಲ್ಲ. ನನ್ನ ಸಂಬಳ ನನ್ನ ಮನೆಗೆ ಸೀಮಿತ. ಇದು ನನಗೆಲ್ಲ ಅಡಿಷನಲ್ ಖರ್ಚು. ಈಗ ನೋಡಿ, ನಾನು ಈ ಫೆನ್ಸಿಂಗ್ ದಬಾಂಗ್ ಸಿಂಗ್ ಅವ್ರ ಹತ್ರ ಟ್ರೈನಿಂಗ್ ಮಾಡ್ತಾ ಇದ್ದೆ ಕಂಟ್ರೋಲ್ ಸ್ಟೇಡಿಯಮಲ್ಲಿ. ದಬಾಂಗ್ ಸಿಂಗ್ ಫೆನ್ಸಿಂಗ್ ಕೋಚ್ ಅವರು, ಅವ್ರ ಹತ್ರ ಟ್ರೈನ್ ಮಾಡ್ತಾ ಇದ್ದೀನಿ. ಸೊ ಈಗ ಒಂದು ಇಂಟರ್ನ್ಯಾಷನಲ್ ಕಿಟ್ ತೊಗೊಬೇಕಾದ್ರೆ ಮಿನಿಮಮ್ 4 to 5 lakhs ಬರೀ ಕಿಟ್ಗೆ ಬೇಕು. ಇಂಟರ್ನ್ಯಾಷನಲ್ ಕಿಟ್ಟು ನಾವು ಆ ಕಿಟ್ ಇದ್ರೇ ಬಿಫೋರ್ 1 day ಬಿಫೋರ್ ಅದನ್ನು ಚೆಕ್ ಮಾಡಿ ನಮ್ಮ ಆಡಕ್ಕೆ ಬಿಡೋದು. ಸೊ ಆ ಕಿಟ್ ಪರ್ಚೇಸ್ ಮಾಡ್ಕೊಂಡು 5 lakhs rupees ಬೇಕು. ಆಸ್ ಎ ನಾನು ಗೌರ್ಮೆಂಟ್ ಎಂಪ್ಲಾಯ್, ನನ್ನ ಸಂಬಳ ನನ್ನ ಮನೆಗೆ ಸೀಮಿತ. ಇದನ್ನು ಪರ್ಚೇಸ್ ಮಾಡ್ಕೊಂಡು ನಾನು ಎಲ್ಲ ಲೋನೇ ಮಾಡಬೇಕು. ನಾನು ಈಗಲೂ ಸುಮಾರು ಲೋನ್ಗಳು ಮಾಡೇ ನಾನು ಕಾಂಪಿಟೇಷನ್ಸೇ ಕಿಟ್ಟು. ಹಾಗಾಗಿ ನಮಗೆ ಅಂದ್ರೆ ರಾಘವೇಂದ್ರ ಅವರಿಗೆ ಸಾಲ ಇದೆ ಅಂತ ಆಯ್ತು. ನನಗೊಂದು 16 to 18 lakhs ಇದೆ. 16 to 18 lakhs ಸಾಲ ಇದೆ ಸರ್. ನಾನು ಈಗ ಆಲ್ಮೋಸ್ಟ್ ಒಂದು 10 to 12, 13 ಕಂಟ್ರೀಸ್ ಹೋಗಿದ್ದೀನಿ. ಸೊ ಕೆಲವೊಂದು ಏಷ್ಯನ್ ಗೇಮ್ಸು, ವರ್ಲ್ಡ್ ಚಾಂಪಿಯನ್ಶಿಪ್ ಎಲ್ಲ ಸರ್ಕಾರ ಬರೆಸುತ್ತೆ. ಯಾಕಂದರೆ ಪ್ರತಿಷ್ಠಿತ ಕ್ರೀಡಾಕೂಟ. ನಾನು 3 ಬಾರಿ ಏಷ್ಯನ್ ಗೇಮ್ಸ್ ಆಡಿದ್ದೀನಿ, 2014, 18, 23. ಸೊ ಅದು ಪೂರ್ತಿ ಸರ್ಕಾರ ವಹಿಸುತ್ತೆ. ಸಾಯಿ ನಮಗೆಲ್ಲ ಕ್ಯಾಂಪ್ ಕೊಡುತ್ತೆ. ಅದು ಹೊರತುಪಡಿಸಿ ನಾವು ಬೇರೆ ಇಂಟರ್ನ್ಯಾಷನಲ್ಸ್ ಕ್ವಾಲಿಫೈ ಮಾಡೋಕೆ ಹೋಗ್ಬೇಕು ಅಂದರೆ ಅದು ನಾವೇ ಬೇರೆ ಮಾಡಬೇಕು. ಸೊ ಆ ಬೇರೆ ಮಾಡೋಕೆ ನನ್ನ ಸ್ವಂತ ಖರ್ಚಲ್ಲೇ ಮಾಡಬೇಕು. ನಾನು ಕ್ವಾಲಿಫೈ ಆದಮೇಲೆ ನನಗೆ ಸರ್ಕಾರ ಬರೆಸುತ್ತೆ ದೊಡ್ಡ ದೊಡ್ಡ ಗೇಮ್ಗೆ. ಅದು ಬಿಫೋರ್ ಇಂಟರ್ನ್ಯಾಷನಲ್, ನ್ಯಾಷನಲ್ ಎಲ್ಲ ನಾವೇ ಬೇರೆ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಮ್ಗೆ ಅದು ಅಡಿಷ್ನಲ್. ಸೊ ಈಗ ಕೆಲವೊಂದು ಸರ್ಕಾರ ಭರಿಸುವುದನ್ನು ಹೊರತುಪಡಿಸಿ ಕೆಲವೊಂದು ಗೇಮ್ಗಳಿದೆಯಲ್ಲ, ಅಲ್ಲಿಗೆಲ್ಲ ನೀವು ಅಮೌಂಟ್ನ ಹೆಂಗೆ ಅಡ್ಜಸ್ಟ್ ಮಾಡ್ತೀರಿ? ಹೆಂಗೆ ಅದು ಸಾಧ್ಯ? ಟು ಬಿ ಫ್ರಾಂಕ್, ನನ್ನ ಮನೆ ಗೋಲ್ಡ್ಸ್ನೆಲ್ಲ ಪ್ಲೆಡ್ಜ್ ಮಾಡಿದ್ದೀನಿ. ನಮ್ಮ ಆಫೀಸಲ್ಲಿ ಏನೇನು ಲೋನ್ ಸಿಗುತ್ತೋ ಅದೆಲ್ಲ ತೊಗೊಂಡಿದ್ದೀನಿ. ಹೊರಗಡೆ ಎಲ್ಲೆಲ್ಲಿ ಸಿಗುತ್ತೋ ಯಾಕಂದ್ರೆ ಸರ್ಕಾರ ಸಹಾಯ ಮಾಡುವಂತ ಒಂದು ಅವಕಾಶ ಇದೆಯಾ? ಸರ್ಕಾರ ಮಾಡುತ್ತೆ ಸರ್. ಒಂದು ಮೆಡ್ಲಿಗೆ ಎಷ್ಟು ಅಂತ ನಮ್ಮ ಯೂತ್ ಸರ್ವಿಸಲ್ಲಿ ಫಿಕ್ಸ್ ಮಾಡಿದ್ದಾರೆ. ಸೊ ಅದು ವರ್ಷಕ್ಕೊಂದ್ಸಲಿ ಬರುತ್ತೆ. ಒಂದು ಟೋಟಲಿ 1 year 2 ಮೆಡ್ಲಿಗೆ ಫಿಕ್ಸ್ ಮಾಡಿದ್ದಾರೆ. ಸೊ ಅದು ಹೊರತುಪಡಿಸಿ ನಮಗೆ ಎಕ್ಸ್ಟ್ರಾ ಚಾರ್ಜಸ್ಗಳಾಗುತ್ತೆ. ಯಾಕಂದ್ರೆ ನಾವು 2-3 ಕಂಟ್ರೀಸ್ಗೆ ಹೋದರೆ ಮಿನಿಮಮ್ 5 to 6 lakhs ಆಗುತ್ತೆ. ಒಂದು 3 countries-ಗೆ 2 countries-ಗೆ ಹೋದ್ರು ನಮ್ಗೆ ಒಂದು ಗೋಲ್ಡ್ಗೆ 2 lakhs ಕೊಡ್ತಾರೆ. ಸೊ ಅದು ಒಂದು ಕಂಟ್ರಿಗೆ ಸಾಲ್ಬೋದು ಅಷ್ಟೇ. ಇನ್ನೊಂದು 2-3 ಕಂಟ್ರಿಗೆ ಅಂದರೆ ಅದು ನಮಗೆ ಅಡಿಷನಲ್ ಚಾರ್ಜ್ ಆಗ್ಬಿಡುತ್ತೆ. ಅದ್ರ ಜೊತೆಗೆ ಕೆಲವೊಂದು ಕಿಟ್ಗಳು ಪರ್ಚೇಸ್ ಮಾಡಬೇಕು. ಸೊ ಅದೆಲ್ಲ ಅಡಿಷನಲ್ ಚಾರ್ಜಸ್. ರಾಘವೇಂದ್ರ ಅವರೇ, ನಿಮ್ಮ ಬದುಕಿನಲ್ಲಿ, ಇಬ್ಬರಿಗೂ ನಾನು ಕೊನೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಈ ಒಂದು ಎಪಿಸೋಡ್ನಲ್ಲಿ. ಕೇಳಿ ಸರ್. ನಿಮ್ಮ ಬದುಕಿನಲ್ಲಿ ಇಲ್ಲಪ್ಪ ನನ್ನ ಕೈಲಿ ಆಗದೇ ಇಲ್ಲ, ಇನ್ನೂ ನನ್ನ ಕೈಲಿ ಆಗಲ್ಲ ಅಂತ ಕಣ್ಣೀರು ಹಾಕುವಂಥ ಕ್ಷಣ, ಅದನ್ನು ಯಾವುದನ್ನ ಈ ನಿಮ್ಮ ಜರ್ನಿಲಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತಾರೆ? ಸರ್, ಹೋದ 2022 ಲಂಡನ್ ಇದೇ ಕಾಮನ್ವೆಲ್ತ್ ಗೇಮ್ಸ್. ಇದು 4 years ಒಂದ್ಸರಿ ನಡೆಯೋದು ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ಪು. ಏಬಲ್ ಬಾಡಿ, ಡಿಸೇಬಲ್ ಬಾಡಿ ಒಟ್ಟಿಗೆ ನಡೆಯುತ್ತೆ. ಹೋದ ಸಲ ಏನಾಯಿತು, 2022 ಲಂಡನಲ್ಲಿ ಇದ್ದಿದ್ದು. ಸೊ ನನ್ನ ಮನೇಲಿ ನಮಗೆ ಆಲ್ರೆಡಿ ನಾನು ಆಲ್ಮೋಸ್ಟ್ ಲೋನ್ಸ್ ಎಲ್ಲ ಮಾಡಿ ಟೈಟ್ ಆಗಿತ್ತು ನಮಗೆ. ಸೊ ನಮ್ಮ PCI ಇಂದ ನಮಗೆ
ಫ್ಲೈಟ್ ಚಾರ್ಜ್ ಮಾಡಬೇಕಾದ್ರೆ 1.5 ಲ್ಯಾಕ್ ಟಿಕೆಟ್ ಬೇಕಾಗಿತ್ತು, ಬರೀ ಫ್ಲೈಟ್ ಟಿಕೆಟ್ಸ್. ನಾನು ನಮ್ಮ ಮನೆಗೆ ಫೋನ್ ಮಾಡಿ ಹೇಳಿದೆ, ಎಮರ್ಜೆನ್ಸಿ ಬೇಕಾಗಿ, ನಾನು 2 ಡೇಸ್ ಇತ್ತು, ಟೈಮ್ ಇಲ್ಲ ನನಗೆ. ಎಲ್ಲೂ ನನ್ನ ಫ್ರೆಂಡ್ಸ್ ಹತ್ರ ಕೇಳಿ ಸಡನ್ನಾಗಿ 2 ಲ್ಯಾಕ್ಸ್ 3 ಲ್ಯಾಕ್ಸ್ ಯಾರೂ ಇಟ್ಟಿರಲ್ಲ ಕ್ಯಾಶು. ನಮ್ಮ ಮನೇಲಿ ಕೇಳಿದೆ ಫೋನ್ ಮಾಡಿ ನನ್ನ ವೈಫ್ಗೆ, ಇನ್ಯಾವುದಾದ್ರು ಗೋಲ್ಡ್ ಇದೆಯಾ, ಪ್ಲೆಜ್ ಮಾಡಿಬಿಟ್ಟು ಅರ್ಜೆಂಟ್ ನನಗೆ ಫ್ಲೈಟ್ ಟಿಕೆಟ್ 1,75,000 ಏನೋ ಸರ್ ಅದು ಫ್ಲೈಟ್ ಟಿಕೆಟು. ನನ್ನ ವೈಫ್ ಅಲ್ಲಿಂದ ಒಂದು ಮಾತು ಹೇಳಿದ್ರು, ನಾವು ನನ್ನ ಮಕ್ಕಳು ಇಬ್ಬರಿದ್ವಿ, ಅವ್ರನ್ನೂ ಮಾಡಿಬಿಟ್ಟು ನೀವು ಕಾಂಪಿಟೇಷನ್ಗೆ ಹೋಗ್ಬಿಡಿ ಅಂತ. ಆ ಮಾತು ನನಗೆ ಮಾರನೇ ದಿವಸನೇ ಫ್ಲೈಟು ನನಗೆ. ನಾನು ಇಲ್ಲಿ ಫ್ಲೈಟಲ್ಲಿ ಕೂತಿದ್ದು ಲಂಡನ್ ಇಳಿಯೋವರೆಗೂ ಆ ಮಾತು ನನಗೆ ರಿಮೆಂಬರ್ ಆಗ್ತಾಯಿತ್ತು. ಆಟೋಮೆಟಿಕ್ಕಾಗಿ ಕಣ್ಣು ನೀರು ಬರ್ತಾಯಿದೆ. ನಾನು ಆ ಜರ್ನಿಲೇ ಹೋಗಿದ್ದೀನಿ. ಆ ಪೀರಿಯಡ್ ಇಲ್ಲ ಸರ್, ಅದನ್ನು ನನ್ನ ಲೈಫಲ್ಲಿ ಮರೆಯೋಕ್ಕೆ ಆಗಲ್ಲ. ಯಾಕಂದ್ರೆ ನನ್ನ ಹೆಂಡತಿ ಆ ಮಾತು ಹೇಳಿದ ತಕ್ಷಣ ನನಗೆ ಆಟ ಬೇಕಾ ಅನಿಸ್ಬಿಡ್ತು. ನಾನು ಯಾಕೆ ಹೋಗಬೇಕು, ಬೇಡ ಕ್ವಿಟ್ ಮಾಡಿಬಿಡೋಣ ಅಂತ ಆ ಟೈಮಲ್ಲಿ ಆ ಫೀಲ್ ಆಗಿತ್ತು ನನಗೆ. ಅಲ್ಲ, ಅವರು ಸಪೋರ್ಟಿವ್ ಆಗಿ ನಿಂತಿದಾರ ನಿಮ್ಮ ಜೊತೆ? ಸಪೋರ್ಟಾಗಿ ನಿಂತಿರು. ಬಟ್ ಏನಂದ್ರೆ ನಾನು ಜಾಸ್ತಿ ನಮ್ಮ ಸಂಪಾದನೆಗಿಂತ ಜಾಸ್ತಿ ಖರ್ಚು ಮಾಡಿದಾಗ ಯಾವುದೇ ಮನೆಗಳಾದರೂ ಬೇಡ ಆಟ ಕ್ವಿಟ್ ಮಾಡಿ ಅಂತಲೇ ನನಗೆ ರಿಕ್ವೆಸ್ಟ್ ಮಾಡೋರು. ಆಮೇಲೆ ಏನಾಯ್ತು, ಹೋದ್ರ ನೀವು? ಆಮೇಲೆ ನಮ್ಮ ಸತ್ಯನಾರಾಯಣ ಸರ್, ನಾನು ಅದೇ ಕಣ್ಣಲ್ಲಿ ನನಗೆ ನೀರಾಗಿ ನಾನು ಸ್ಟೇಡಿಯಮಿಂದ ಲಗೇಜ್ ಎಲ್ಲ ತೊಗೊಂಡು ವಾಪಸ್ ಬರ್ತಾ ಇದೆ. ನಮ್ಮ ಸತ್ಯ ಸರ್ಗೆ ಯಾರೋ ಇನ್ಫಾರ್ಮ್ ಮಾಡಿ, ರಾಘು ಈ ಥರ ಬೇಜಾರಿಗೆ ಮನೆಗೆ ಹೋಗ್ತಾಯಿನೆ ಅಂತ. ಇಮ್ಮಿಡಿಯೇಟಾಗಿ ನಮ್ಮ ಸತ್ಯ ಸರ್ ಕಾಲ್ ಮಾಡಿ, ನಾನು ನಿನಗೆ ಇಮ್ಮಿಡಿಯೇಟಾಗಿ ಇದನ್ನು ಬರೆಸ್ತೀನಿ ಅಂದ್ಬಿಟ್ಟು ಅವ್ರ ಕೈಯಿಂದ 1,75,000 ಫ್ಲೈಟ್ ಟಿಕೆಟ್ ಕೊಟ್ಟು. ನಿಮ್ಮ ಪತ್ನಿ ನಿಮಗೆ ಸಾರಿ ಕೇಳಿದ್ರ? ಬಂದ ಮೇಲೆ ಕೇಳಿದ್ರು. ಹೋಗ್ಬೇಕಾದ್ರೆ ಅದು ಅದೇ ಕೋಪದಲ್ಲೇ ಇದ್ದರು. ನನಗೆ ಅದೇ ಮೈಂಡಲ್ಲಿ ಅದೇ ರಿಮೆಂಬರ್ ಆಗ್ತದೆ. ನಾನು ಫ್ಲೈಟಲ್ಲಿ ನಿದ್ರೆನೇ ಮಾಡಲಿಲ್ಲ, ಹಿಂಗೆ ಮಾಗೋಯ್ತಲ್ಲ ಲೈಫು ಅಂತ ಅದೇ ಯೋಚನೆ ಆಯಿತು. ನಿಮ್ಮ ಲೈಫಲ್ಲಿ ನೀವು ಒಂದು ಥೈಲ್ಯಾಂಡ್ಗೆಲ್ಲ ಹೋಗಿ ಇವತ್ತು ಅಚೀವ್ ಮಾಡಿದ್ದೀರಾ. ಆ ಥರದ್ದೇ ಒಂದು ಘಟನೆ, ಇಲ್ಲಪ್ಪ ಸಾಕು ನನಗೆ ಕಣ್ಣೀರು ಹಾಕಿ ಇನ್ನು ಬೇಡವೇ ಬೇಡ ಅನ್ನೋ ಥರ ಒಂದು? ಹೌದು ಸರ್ ನನಗೆ ಟೋಟಲು 2023 ಹಿಡಿದು 6 ಕಂಟ್ರಿ ಆಡಿದ್ದೀನಿ ಸರ್ ನಾನು. ಆದರೆ ನನಗೆ 2025ರಲ್ಲಿ ಈಗ ಮೊನ್ನೆ ಥೈಲ್ಯಾಂಡಲ್ಲಿ ನನ್ನ 3ನೇ ಪ್ಲೇಸ್ ಆಯಿತು, ಅದೇ ಜಾವ್ಲಿನ್ ಥ್ರೂ ಅಲ್ಲಿ. ಅದು ಹೋಗೋಕ್ಕಿಂತ ಮುಂಚೆನೇ ಸರ್ ನನಗೆ ಭೀ ಅದೇ ಸಾಲ ಸೂಲ ಮಾಡಬೇಕು ಎಲ್ಲ. ಈಗ ನಮ್ಮದು ರಿಪಬ್ಲಿಕ್ ನ್ಯೂಸ್ಲಿಂದ ಒಂದು 5-6 ಲಕ್ಷ ರೂಪಾಯಿ ಆಗಿತ್ತು ಸರ್. ಅಲ್ಲಿ ತನಕ 5-6 ಕಂಟ್ರಿ ಅಲ್ಲಿ ತನಕ ನನಗೆ ಬೆಸ್ಟ್ ಆಯಿತು. ಅದು ದುಡ್ಡು ಜೋಪಾನಾಗೆ ಇಟ್ಕೊಂಡು. ಈಗ ನನ್ನ ಭೀ ಮದುವೆ ಆಗಿದೆ ಸರ್, 3 ಮಕ್ಕಳಿದ್ದಾರೆ. ಮನೇಲಿ ಹೇಳಿದ್ರು ನನಗೆ, ನೀವು ಮಾಮ ಬರೀ ನೀ ಆಡಿ ಬರ್ತಿ, ಬಂಗಾರ ಪದಕ ತಂದಿದ್ದಿ, ಇದು ಮಾರಿಬಿಡೋಮೇನೊಂದು. ಇಲ್ಲ ಇದು ಮೆಡಲ್ ಐತಿ ಅಂತಂದೆ. ಹೌದಾ, ಮತ್ತು ಬಂಗಾರ ಪದಕ ಅಂತ ಹೇಳ್ತಾರಲ್ಲ ಅಂತಂದ್ರೆ, ಇಲ್ಲ ಇದು ಗೋಲ್ಡ್ ಮೆಡಲು, ಇದು ಭಾಳ ಇದ್ರ ಸಲಕ್ಕೆ ನಮ್ಮ ಸೈನಿಕರು ಗೋಲಿ ತಿಂತಾರೆ ಬಾರ್ಡ್ರಲ್ಲಿ ನಿಂತು ಅಂತ ಹೇಳಿದೆ. ಅಷ್ಟೊಳಗೆ ಅದು ತುಂಬಲಕ್ಕೆ ಫ್ಲೈಟ್ ಟಿಕೆಟಿಗೆ ಒಂದು ವಾರ ಇದ್ದಿತ್ತು ಸರ್. ನಮ್ಮ ಸತ್ಯನಾರಾಯಣ ಸರ್ ಮತ್ತು ದೇವಕರ್ ಸರ್ ಅಂತಿದ್ದಾರೆ. ದೇವಕರ್ ಸರ್ಗೆ ನಾನು ಫೋನ್ ಮಾಡ್ತೀನಿ, ಸರ್ ಈ ಥರ ಇದೆ, ನನ್ನಿಂದ ಆಗ್ತಾ ಇಲ್ಲ ಅಂದೆ. ನೀ ಬಾರೋ ಬೆಂಗಳೂರು ಬಾ ಅಂತಂದರು. ನಮ್ಮ ನಿಜವಾಗ್ಲೂ ಸರ್ ದೇವಕರ್ ಸರ್ ಅವರು 50,000 ರೂಪಾಯಿ ಕಡಿಮೆ ಬಿದ್ದಿತ್ತು ಕೊಟ್ಟು, ನಿಂದು ನಾ ಇದ್ದೀನಿ. ನಿಜವಾಗ್ಲೂ ಸರ್ ನಮ್ಮದು PCI ಸಿಕ್ಕಿದ್ದಾರೆ ಅಂತಂದರೆ ಅವ್ರು ದೇವರು. ಈಗ ನೋಡಿ ಸರ್, ನಾವು ಹಳ್ಳಿಲಿಂದ ಅಲ್ಲಿ ಬಂದು ಫ್ಲೈಟ್ ಟಿಕೆಟ್ ಕೊಟ್ಟು ಹೋಗು, ಗೇಮ್ ಕಡೆ ಫೋಕಸ್ ಕೊಡು. ಇವತ್ತಿಲ್ದಾರ ನಾಳೆಗೆ ಕರ್ನಾಟಕದ ಜನಗಳು ನೋಡ್ತಾ ಇದ್ದಾರೆ. ನಂಬರ್ 1 ಕರ್ನಾಟಕ ಆಗಲಲ್ಲಿ ನಮ್ಮ ಸಚಿವರಾಗಲಿ ಯೂತ್ ಸರ್ವಿಸಲ್ಲಿ 100% ನಿಮ್ಮದು ನಗದು ಪುರಸ್ಕಾರ ಬಂದೇ ಬರುತ್ತೆ. ನೀವು ಯಾವ ರೀತಿಯಲ್ಲಿ ನೀವು ಧೈರ್ಯ ಬಿಡಬೇಡಿ, ನೀವು ಕ್ರೀಡೆ ಆಡಿ. ನಿಜವಾಗ್ಲೂ ಸರ್ ಈಗ ಹೇಳ್ತಾ ಇದ್ದಾರೆ, ಇವ್ರ ಸರ್ವಿಸಲ್ಲಿ ನಿಮ್ಮ ನಗದು ಪುರಸ್ಕಾರ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಸರ್ ನಾವೆಲ್ಲ ಪ್ರಯತ್ನ ಪಟ್ಟಿವಂತ ಅಲ್ಲಿ ತನಕ ಬಂದಿದೆ. ನಿಮ್ಮದೆಲ್ಲ ಆಶೀರ್ವಾದದಿಂದ ನಗದು ಪುರಸ್ಕಾರ ಕೊಟ್ಟರೆ ಹಳ್ಳಿ ಕ್ರೀಡಾಪಟುಗಳು ಇನ್ನು ಬೇಡ 100% ಬೆಳೀತಾರೆ ಸರ್. ಅದು ಒಂದೇ. ಮತ್ತು ನಮ್ಮ ಸತ್ಯನಾರಾಯಣ ಸರ್ ಎಷ್ಟು ನಮಸ್ಕಾರ ಮಾಡಿದ್ರು ಕೂಡ ಕಡಿಮೆ ಇದೆ ಸರ್. ಮತ್ತು ನಮ್ಮ ರಿಪಬ್ಲಿಕ್ ನ್ಯೂಸಲ್ಲಿ ನಿಜವಾಗ್ಲೂ ಸರ್ ನೀವು ಎದ್ದು ತೋರಿಸಿದ್ದೀರಾ. ನಮ್ಮ ರಿಪಬ್ಲಿಕ್ ನ್ಯೂಸು ಸುದ್ದಿ ಇಂಟರ್ನ್ಯಾಷನಲ್ ಸರ್. ನಮ್ಮ ಮೆಡಲ್ ಹೊಡೆದಾಗ ಅಲ್ಲಿ ಲೈವ್ ತೋರಿಸ್ಬೇಕಂತಂದ್ರೆ ನಿಮ್ಮೆಲ್ಲ ಸಹಕಾರ, ಎಲ್ಲರ ಪ್ರೀತಿ. ಈಗ 100% ನಗದು ಪುರಸ್ಕಾರ ಆಗೋದಲ್ಲಿ ಯಾವುದೇ ಡೌಟ್ ಇಲ್ಲ ಸರ್, ಆಗುತ್ತೆ ಖಂಡಿತ ಆಗ್ಲಿ ಅಂತಲೇ ನಾವು ಸರ್ ರಿಪಬ್ಲಿಕ್ ಕನ್ನಡ ನಾವು ಬಯಸ್ತಾ ಇರೋದು. ಎಲ್ರಿಗೂ ಕೂಡ ಒಳ್ಳೇದಾಗಬೇಕು. ಆ ದಿನ ದುಃಖ ಅಂತ ಹೇಳೋದಕ್ಕಿಂತ ಆ ದಿನ ಸಂತೋಷ ಅಂತ ಹೇಳ್ತೀನಿ ಸರ್. ಯಾಕಂತಂದ್ರೆ ನಮ್ದು ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಅದು ದುಃಖದ ಹೌದು, ಮನೆಯಲ್ಲಿ ಭೀ ಹೇಳಿದ್ರು, ಅಣ್ಣವ್ರು ಹೇಳಿದ್ರು. ಆದರೆ ಪಾಸಿಟಿವ್ ನಾವು ಅವಾಗೇ ಹೇಳಿದೆ ಸರ್, ನಿದ್ದೆಯಲ್ಲಿ ಕಾಣಿಸೋದು ಕನಸಲ್ಲ, ನಿದ್ದೆಗೆಡಿಸಿ ಕಾಣಿಸೋದೇ ನಿಜವಾದ ಕನಸು. ಸಾಧಕನಿಗೆ ಕಾಡ್ರು ಬಿಟ್ಟು ಕೂಡ ಸಾಧನೆ ಮಾಡಿ ತೋರಿಸ್ಬೇಕು. ಅವಕಾಶ ಬಂದಾಗ ಸದುಪಯೋಗ ಮಾಡ್ಕೋಬೇಕು ಸರ್. ನಿಜವಾಗ್ಲೂ ಸರ್ ನಾನು ಕಲ್ತೀನಂತಂದರೆ ಎಲ್ಲ ಈಗ ಖುಷಿಯಾಗಿ ನೋಡಿ ಸರ್. ಅವಾಗ ಕಣ್ಣಲ್ಲಿ ನೀರು ಬರ್ತಿತ್ತು. ನಮ್ಮ ಲೈವ್ ತೊಗೊಂಡಾಗ ಇವಕ್ಕೆ ನೀರು ಯಾಕೆ ಬರ್ತಾ ಇಲ್ಲ? ನಿಮ್ಮ ಧೈರ್ಯ ಎಲ್ಲ ಫೋಕಸ್ಸು ಎಲ್ಲ ಆಶೀರ್ವಾದದಿಂದ ಸರ್. ಏನೇ ಇರಲಿ ನಮ್ಮೆಲ್ಲ ಅಂಗವಿಕಲದ ಕಡೆ ನೀವೆಲ್ಲ ಕಾಳಜಿ ವಹಿಸಿದ್ದೀರಾ ಸರ್. ಅದು ಪ್ರೀತಿ ಹಾಗೆ ಇರಲಿ. ನೀವೇನು ಹೇಳೋದಕ್ಕೆ ಬಯಸ್ತೀರಾ ಮನೇಲಿ ಕೈ ಕಟ್ಕೊಂಡು ಕೂತಿರೋರಿಗೆ? ಸರ್ ಅದೇ ಹೇಳ್ತಾ ಇದ್ದೀನಿ. ಮನೆಯಲ್ಲಿ ತಂದೆ ತಾಯಿಗೆ ಕಷ್ಟ ಕೊಡೋದಕ್ಕಿಂತ ನಮ್ಮ ಎಲ್ಲ ಅಂಗವಿಕಲರು, ಈಗ ನನ್ನ ಕೈ ಹೋಗಿದೆ, ಕಾಲು ಹೋಗಿದೆ, ನನ್ನ ಪೆನ್ಷನ್ ಬರುತ್ತೆ, ನಂದು ಟ್ರೈನ್ ಪಾಸ್ ಇದೆ, ಆ ಥರ ಮಾಡಿದ್ರೆ ಅದು ಜೀವನ ಅಲ್ಲ. ನಾವು ಸಾಧನೆ ಮಾಡಬೇಕು. ನೋಡು ನಮ್ಮ ಸತ್ಯ ಸರ್ ಹೇಳಿದ್ದಾರೆ, ರಾಘವಣ್ಣ ಅವ್ರು ಭೀ ನಾವು ಇವೆಲ್ಲ ಅದು ಬೆಸ್ಟ್ ಉದಾಹರಣೆ ಇದೆ. ನಿಮ್ಮದು ಎಷ್ಟು ಅಂಗಗಳು ಚೆನ್ನಾಗಿದೆ ಅಲ್ಲ, ಆ ಅಂಗಗಳು ಉಪಯೋಗ ಮಾಡಿ.
ಈ ಕೈ ಹೋಗಿದೆ ಅಂತ ಮೈಂಡಲ್ಲಿ ಇಟ್ಕೋಬೇಡಿ, ಉಳಿದಿದ್ದ ಅಂಗಗಳು ಇದೆಯಲ್ಲ ಅದು ಯೂಸ್ ಮಾಡಿ. ಅದಕ್ಕೆ ನಮ್ಮದು ಎಲ್ಲ ಅಣ್ಣ ತಮ್ಮರು ಅಕ್ಕ ತಂಗಿಯರಿಗೆ ಹೇಳೋದು ಇಂಪ್ರೆಸ್ಸು, ದೇವರು ನಿಮಗೆ ಕೈ ಕಾಲು ಎಲ್ಲ ಚೆನ್ನಾಗಿ ಕೊಡ್ತಾರೆ, ಅದು ಚೆನ್ನಾಗಿ ಉಪಯೋಗ ಮಾಡಿ. ಮತ್ತು ನಮ್ಮ ಭಾರತ ದೇಶಕ್ಕೆ ಒಳ್ಳೆ ಕೀರ್ತಿ ತನ್ನಿ. ಈಗ ನೋಡಿ, ಒಂದು ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ, ಒಂದು ಕ್ರೀಡೆಯಲ್ಲಿ, ಬೇರೆ ಬೇರೆ ಅಗ್ರಿಕಲ್ಚರ್ದಲ್ಲಿ ಎಲ್ಲರೂ ಚೆನ್ನಾಗಿ ದುಡಿದರೆ ನಮ್ಮ ಕರ್ನಾಟಕದ ಒಂದು ಒಳ್ಳೆ ಹೆಸರು ಬರುತ್ತೆ, ನಮ್ಮ ಭಾರತ ದೇಶದ ಒಳ್ಳೆ ಹೆಸರು ಬರುತ್ತೆ. ಯಾವುದೇ ಕೆಲಸ ಇರಲಿ, ಆ ಕೆಲಸವನ್ನು ಪ್ರೀತಿಯಿಂದ ಮಾಡಿ. ಆ ಕೆಲಸ ಪ್ರೀತಿಯಿಂದ ಮಾಡಿದರೆ ಖಂಡಿತ ಒಂದು ಒಳ್ಳೆ ಹೆಸರು ಬರುತ್ತೆ ಸರ್.